ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜ್ಯೋತಿ. ಊರಿನವರ ಪಾಲಿಗೆ ಇವರೇ ಆಪ್ತರಕ್ಷಕರು. ಅಭಿವೃದ್ಧಿಯಲ್ಲೂ ಸ್ವಚ್ಛತೆಯಲ್ಲೂ ಭಾಗ್ಯವಿದಾತರು. ಯುವಕರ ಸೇವೆಗೆ ಇಡೀ ಪಟ್ಟಣವೇ ದಿಲ್ ಖುಷ್. ಇದೇ ಈ ಹೊತ್ತಿನ ವಿಶೇಷ ಕ್ಲೀನ್ ಫ್ರೆಂಡ್ಸ್. ಅದೊಂದು ಪಟ್ಟಣ, ಹೇಳ್ಕೊಳ್ಳೋಕೆ ತಾಲೂಕು ಕೇಂದ್ರ ಕೂಡ ಹೌದು. ಆದ್ರೆ ಮಿನಿಮಮ್ ಹಳ್ಳಿಯಲ್ಲಿರ್ಬೇಕಾದ ಸೌಕರ್ಯ ಕೂಡ ಅಲ್ಲಿರ್ಲಿಲ್ಲ. ಇಲ್ಲಿಂದ ಆಯ್ಕೆಯಾದ ಜನಪ್ರತಿನಿಧಿಗಳೆಲ್ಲ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋದನ್ನ ಬಿಟ್ಟು ಮೂತಿ ತಿರುವಿಕೊಂಡು ಹೋದ್ರು. ಏನು ಈ ಪಟ್ಟಣದ ಹಣೆ ಬರಹ ಇಷ್ಟೇ ಅಂತ ಅನ್ಕೊಳ್ಳೋದ್ರೊಳಗಾಗಿ ಅಲ್ಲಿಗೆ ಒಂದು ಯುವ ಪಡೆ ಎಂಟ್ರಿ ಕೊಡ್ತು. ತುಮಕೂರು ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ. ಉದ್ಯಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡ್ತಿದೆ. ಖುದ್ದು ಪ್ರಧಾನಮಂತ್ರಿಗಳೇ ಈ ಜಿಲ್ಲೆಯ ಕಾರ್ಯಕ್ರಮಕ್ಕೆ ಬರ್ತಾರೆ. ಆದ್ರೆ ದೀಪದ ಕೆಳಗೆ ಕತ್ತಲೆ ಇರುವಂತೆ ಇಂಥ ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ಹಿಂದುಳಿದ ಪ್ರದೇಶಗಳು ಇವೆ. ಅದರಲ್ಲಿ ತುಂಬಾ ಮುಖ್ಯವಾದ ಪಟ್ಟಣ ಅಂದ್ರೆ ಕೊರಟಗೆರೆ. ಕೊರಟಗೆರೆ ಅನ್ನೋ ಪಟ್ಟಣ ರಾಜಕೀಯವಾಗಿ ತುಂಬಾ ಫೇಮಸ್. ಕೆಪಿಸಿಸಿ ಅಧ್ಯಕ್ಷರಾದ ಜಿ ಪರಮೇಶ್ವರ್ ಪ್ರತಿನಿಧಿಸ್ತಾ ಇದ್ದ ಕ್ಷೇತ್ರ ಇದು. ಪರಮೇಶ್ವರ್ ಅಂತ ಅತಿರಥಿಯ ಕ್ಷೇತ್ರ ಇದು ಅಂದ್ಮೇಲೆ ಅಭಿವೃದ್ಧಿ ಅನ್ನೋದು ಪರಾಕಾಷ್ಠೆ ತಲುಪಿರುತ್ತೆ ಅನ್ಕೋತೀರಾ? ಖಂಡಿತ ಇಲ್ಲ. ಹಾಗೇನಾದ್ರೂ ಆಗಿದ್ರೆ ಇವತ್ತು ಪರಮೇಶ್ವರ್ ಹೀಗೆ ಹೀನಾಯವಾಗಿ ಸೋಲ್ತಾ ಇರಲಿಲ್ಲ. ಜನಪ್ರತಿನಿಧಿಗಳಾಗಿ ಇಲ್ಲಿಂದ ಗೆದ್ದು ಬೀಗಿದವರು ತಾಲೂಕಿನಲ್ಲಿ ಒಂದು ನಯಾ ಪೈಸಾ ಅಭಿವೃದ್ಧಿ ಚಟುವಟಿಕೆ ನಡೆಸಿಲ್ಲ. ಹೀಗಾಗಿಯೇ ಕೊರಟಗೆರೆ ಇಂದು ಹಿಂದುಳಿದ ತಾಲೂಕು ಪಟ್ಟಿಯಲ್ಲಿ ಭದ್ರವಾದ ಸ್ಥಾನ ಪಡೆದಿದೆ. ಅಭಿವೃದ್ಧಿ ಇರಲಿ, ಜನಕ್ಕೆ ಬೇಕಾದ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿಲ್ಲ. ಇನ್ನು ಈ ಊರಲ್ಲಿ ಬದುಕೋಕೆ ಸಾಧ್ಯವಿಲ್ಲ ಅಂತ ಜನ ಇಲ್ಲಿಂದ ಗುಳೆ ಹೊರಡೋಕೆ ರೆಡಿಯಾಗಿದ್ರು. ಇಂಥ ಟೈಮ್ನಲ್ಲಿ ಈ ಪಟ್ಟದ ಭಾಗ್ಯ ವಿಧಾತರಾಗಿ ಬಂದಿದ್ದು ಇದೇ ಫ್ರೆಂಡ್ಸ್ ಗ್ರೂಪ್. ಹಾಳು ಕೊಂಪೆಯಾಗಿದ್ದ ಈ ಊರಲ್ಲಿ ಬಸ್ ಅನ್ನೋದು ಮರೀಚಿಕೆಯಾಗಿತ್ತು. ಈಗೊಮ್ಮೆ ಆಗೊಮ್ಮೆ ಬರ್ತಾ ಇದ್ದ ಬಸ್ಗಾಗಿ ಜನರು ಗಂಟೆಗಟ್ಲೆ ರಸ್ತೆಯಲ್ಲಿ ಕಾದು ನಿಲ್ತಾ ಇದ್ರು. ಮಳೆ ಬಿಸಿಲೆನ್ನದೆ ರಸ್ತೆ ಪಕ್ಕದಲ್ಲಿ ನಿಂತ್ಕೊಳ್ತಿದ್ರು. ಅದೇ ರೀತಿ ಬಿಸಿಲಲ್ಲಿ ಇಲ್ಲಿನ ಶಾಸಕರ ಮನೆ ಮುಂದೆ ಕೂಡ ನಿಂತು ಬಸ್ ನಿಲ್ದಾಣ ನಿರ್ಮಿಸಿಕೊಡುವಂತೆ ಅಂಗಲಾಚಿ ಬೇಡ್ಕೊಂಡ್ರು. ಆದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆದ್ರೆ ಊರಿನ ಯುವಕರು ಛಲ ಬಿಡಲಿಲ್ಲ. ಈ ಸಮಸ್ಯೆ ಪರಿಹಾರಕ್ಕೆ ಇನ್ನೊಂದು ಮಾರ್ಗ ಹುಡುಕೊಂಡ್ರು. ಈ ಶಾಸಕರು ಇವತ್ತಲ್ಲ, ಇನ್ನು 10 ವರ್ಷ ಹೋದ್ರೂ ಇಲ್ಲಿ ಬಸ್ ನಿಲ್ದಾಣ ಮಾಡಲ್ಲ. ಅವರನ್ನ ನಂಬ್ಕೊಂಡು ಇನ್ನೇನು ಪ್ರಯೋಜನ ಇಲ್ಲ ಅನ್ನೋದು ಕೊರಟಗೆರೆಯ ಯುವಕರಿಗೆ ಅರ್ಥವಾಯಿತು. ನಮ್ಮ ಊರು, ನಮ್ಮ ಜನ, ನಾವೇ ಏನಾದ್ರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇದರ ಪರಿಣಾಮವಾಗಿ ಎದ್ದು ನಿಂತಿದ್ದೇ ಈ ಬಸ್ ತಂಗುದಾಣ. ಫಳಫಳ ಹೊಳೆಯುವ ಗ್ರಾನೈಟ್ ನೆಲಹಾಸು,
ವುಡ್ ಫಿನಿಶಿಂಗ್ ಇರೋ ಗೋಡೆಗಳು, 24x7 ಶುದ್ಧ ಕುಡಿಯುವ ನೀರು, ಹಿಮ್ಮೇಳದಲ್ಲಿ ಪ್ಲೇ ಆಗ್ತಾ ಇರೋ ಮ್ಯೂಸಿಕ್, ತಾಲೂಕಿನ ಮಹತ್ವ ಸಾರುವ ಭಿತ್ತಿ ಫಲಕಗಳು ಇದೆಲ್ಲ ನೋಡ್ತಾ ಇದ್ರೆ ಬೆಂಗಳೂರಿನ ಐಟಿ ಕ್ಯಾಂಪಸ್ನಲ್ಲಿರೋ ಬಸ್ ಸ್ಟ್ಯಾಂಡ್ ಅನ್ಸುತ್ತೆ ಅಲ್ವಾ? ಬಟ್ ಇದು ಹಿಂದುಳಿದ ಪಟ್ಟಣ ಅಂತಲೇ ಗುರುತಿಸಿಕೊಂಡಿರೋ ಕೊರಟಗೆರೆಯಲ್ಲಿರೋ ಬಸ್ ನಿಲ್ದಾಣ. ಹೀಗೆ ಫಸ್ಟ್ ಕ್ಲಾಸ್ ಆಗಿರೋ ಬಸ್ ನಿಲ್ದಾಣಕ್ಕೆ ಇಲ್ಲಿನ ಶಾಸಕರಾಗ್ಲಿ ಸರ್ಕಾರ ಆಗ್ಲಿ ₹1 ಕೊಡುಗೆ ಕೊಟ್ಟಿಲ್ಲ. ಬದಲಾಗಿ ಇಲ್ಲಿನ ಶಾಸಕರಿಗೆ ಸಡ್ಡು ಹೊಡೆದು ಬಿಸಿ ರಕ್ತದ ಯುವಕ ಪಡೆ ತನ್ನ ಸ್ವಂತ ದುಡ್ಡಿಂದ ಕಟ್ಟಿರೋ ಬಸ್ ನಿಲ್ದಾಣ. ಎಸ್, ಮೊದಲು ಇಲ್ಲಿ ಬಸ್ ಸ್ಟಾಪ್ ಎಲ್ಲಿದೆ ಅಂತಲೇ ಜನಕ್ಕೆ ಗೊತ್ತಿರಲಿಲ್ಲ. ಬಸ್ ಡ್ರೈವರ್ ನಿಲ್ಲಿಸಿದ ಕಡೆಯಲ್ಲೇ ಹೋಗಿ ಹತ್ಕೊಳ್ತಾ ಇದ್ರು. ಆದ್ರೆ ಫ್ರೆಂಡ್ಸ್ ಗ್ರೂಪ್ನಿಂದಾಗಿ ಇಂದು ಕೊರಟಗೆರೆಯ ಪಿಕ್ಚರ್ ಸಂಪೂರ್ಣ ಬದಲಾಗಿದೆ. ಮೊದಲೆಲ್ಲ ಇದೇನೂ ಇರಲಿಲ್ಲವಲ್ಲ, ಎಲ್ಲ ಬಿಸಿಲಲ್ಲಿ ನಿಂತ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿತ್ತು. ಇವಾಗೆಲ್ಲ ಇದು ಮಾಡಿರೋದಕ್ಕೆ ಆರಾಮಾಗಿ ಎಲ್ಲರೂ ಬಸ್ ಲೇಟ್ ಆದ್ರೂ ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೀರು ಬೇಕು ಅಂದರೆ ನೀರು ಕುಡಿತಾರೆ. ಆಮೇಲೆ ಎಲ್ಲ ಇದೆಲ್ಲ ಮ್ಯೂಸಿಕ್ ಎಲ್ಲ ಇದೆಯಲ್ಲ, ಟೈಮ್ ಪಾಸ್ ಆಗುತ್ತೆ. ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಎಲ್ಲ ಬಿಸಿನೀರೆಲ್ಲ ಬರುತ್ತೆ, ತಣ್ಣೀರು ಎಲ್ಲ ಬರುತ್ತೆ, ಬೇಸಿಗೆಯಲ್ಲೆಲ್ಲ ಸರಿ ಹೋಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ಈ ಬಸ್ ನಿಲ್ದಾಣದ ಕಾಮಗಾರಿ ನಡೆಸಿದ್ದು ಕೂಡ ಇದೇ ಫ್ರೆಂಡ್ಸ್ ಗ್ರೂಪ್. ಗಾರೆ ಕೆಲಸ, ಕಾರ್ಪೆಂಟಿಂಗ್, ಎಲೆಕ್ಟ್ರಿಕಲ್ ವರ್ಕ್ಸ್ ಮುಂತಾದ ಎಲ್ಲಾ ಕೆಲಸವನ್ನ ಮಾಡಿದ್ದು ಕೂಡ ಇದೇ ಹುಡುಗರು. ಇವರ ಈ ಸಮಾಜ ಸೇವೆ ಬಸ್ ಸ್ಟಾಪ್ಗೆ ನಿಲ್ಲಲಿಲ್ಲ. ಎಮರ್ಜೆನ್ಸಿ ಅಂದ್ರೆ ಕೊರಟಗೆರೆಯಲ್ಲಿ ಹುಡುಕಿದ್ರೂ ಒಂದು ಆಂಬ್ಯುಲೆನ್ಸ್ ಸಿಗ್ತಾ ಇರಲಿಲ್ಲ. ಈ ಸಮಸ್ಯೆಯ ಗಂಭೀರತೆಯನ್ನ ಅರಿತ ಫ್ರೆಂಡ್ಸ್ ಗ್ರೂಪ್ ಈ ತೊಂದರೆಗೆ ಮಂಗಳ ಹಾಡಲು ನಿರ್ಧರಿಸಿದ್ರು. ತಾವೇ ಒಂದಿಷ್ಟು ಹಣ ಹಾಕಿ ಆಂಬ್ಯುಲೆನ್ಸ್ ಖರೀದಿಸಿ ತಂದಿದ್ದಾರೆ. ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ ನಮ್ಮ ಕಮಿಟಿಯಲ್ಲಿ. ಫ್ರೆಂಡ್ಸ್ ಗ್ರೂಪ್ ಸೇವಾ ಸಮಿತಿಯಿಂದ ಹುಡುಗರೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡಿ ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡೋ ಬದಲು ಆಂಬುಲೆನ್ಸ್ ಮಾಡೋಣ ಅಂತೇಳಿ ಒಂದು ನಿರ್ಧಾರ ಮಾಡಿದ್ವಿ. ನಮ್ಮ ಕಣ್ಣೆದುರಿಗೆ ಸುಮಾರು ಜೀವಗಳು ಹೋಗಿದ್ದಾವೆ, ಇದು ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಎಲ್ಲ ಹುಡುಗರೆಲ್ಲ ತೀರ್ಮಾನ ಮಾಡಿ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಹುಡುಗರೆಲ್ಲ ಸೇರ್ಕೊಂಡು ರೆಡಿ ಮಾಡಿಬಿಟ್ಟು ತುಂಬ ಜನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾಯಿದೆ. ಇದು ಇವತ್ತು ಹೇಳ್ಬೇಕು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ತುಮಕೂರು ಬಿಟ್ಟರೆ ಬೆಂಗಳೂರಿಗೆ ಯಾವ ಗಾಡಿ ಹೋಗಲ್ಲ. ಆ ಒಂದು ಕಾರಣದಿಂದ ನಾವು ಬೆಂಗಳೂರಿಗೆ ಕಳಿಸ್ಬೇಕು, ನಾವು ಉಚಿತವಾಗಿ ಕಳಿಸ್ಬೇಕು ಅಂತೇಳಿ ಒಂದು ಆಂಬುಲೆನ್ಸ್ ರೆಡಿ ಮಾಡಿದ್ವಿ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಇಲ್ಲಿನ ಶಾಸಕರ ಥರವೇ ಇಲ್ಲಿನ ಮುನ್ಸಿಪಾಲಿಟಿ ಕೂಡ. ಊರೆಲ್ಲ ಕಸದಿಂದ ಗಬ್ಬೆದ್ದು ನಾರ್ತಾ ಇದ್ರೂ ಕೂಡ ಕ್ಯಾರೆ ಅನ್ನದೇ ಇರ್ತಾ ಇತ್ತು. ಇದನ್ನ ಕಂಡ ಫ್ರೆಂಡ್ಸ್ ಗ್ರೂಪ್ ಇನ್ನೊಂದು ಮಹತ್ವದ ಕೆಲಸಕ್ಕೆ ಕೈ ಹಾಕ್ತು. ಅದೇ ಕ್ಲೀನ್ ಕೊರಟಗೆರೆ ಮಿಷನ್. ಪ್ರತಿ ವಾರ ಕೊರಟಗೆರೆ ಪಟ್ಟಣವನ್ನ ಕ್ಲೀನ್ ಮಾಡೋ ಪ್ಲಾನ್ ಹಾಕೊಂಡ್ರು. ಅದು ಯಶಸ್ವಿಯಾಗ್ತಾ ಇದ್ದಂತೆಯೇ ನಗರದಾದ್ಯಂತ ಗಿಡಗಳನ್ನ ನೆಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ವಾರ ನೀರಿನ ಟ್ಯಾಂಕರ್ ತಂದು ಎಲ್ಲ ಗಿಡಗಳಿಗೂ ನೀರು ಹಾಕ್ತಾರೆ. ಕೊರಟಗೆರೆಯಲ್ಲಿ ವಾತಾವರಣ ಭಾರಿ ಹೊಗೆ ಮಾಲಿನ್ಯಗಳಿಂದ ಜಾಸ್ತಿ ಆಗಿತ್ತು. ಅದರಿಂದ ನಾವು ಫ್ರೆಂಡ್ಸ್ ಗ್ರೂಪಿಂದ ಎಲ್ಲ ತೀರ್ಮಾನ ಮಾಡಿದ್ವಿ. ಎಲ್ಲ ಕಾರ್ಯದರ್ಶಿ ಅಧ್ಯಕ್ಷರು ಪ್ರತಿಯೊಬ್ಬರು ಎಲ್ಲ ತೀರ್ಮಾನ ಮಾಡಿ ಏನು ಮಾಡೋದು ಅಂತಂದರೆ ಸಸ್ಯ ನೆಡೋಣ. ಸಸ್ಯ ನೆಡೆದ್ಬಿಟ್ಟು ಎಲ್ಲರೂ ಮೇಂಟೈನ್ ಮಾಡಿದ್ರೆ ಅದರಿಂದ ಒಳ್ಳೆ ಪರಿಸರ ಮೇಂಟೈನ್ ಆಗುತ್ತೆ ಅಂತೇಳಿ ನಾವು ಅದಕ್ಕೋಸ್ಕರ ಎಲ್ಲ ಬೀದಿಗಳಲ್ಲಿ ಕೊರಟಗೆರೆಯಲ್ಲಿ ಎಲ್ಲ ಕಡೆ KSRTC ಬಸ್ ಸ್ಟಾಪಲ್ಲಿ ಎಲ್ಲ ಕಡೆ ನಾವು ಗಿಡಗಳನ್ನು ನೆಟ್ಟು ಪ್ರತಿ ವಾರಕ್ಕೊಂದ್ಸತಿ ಎಲ್ಲ ಸಂಡೇ ಎಲ್ಲರೂ ಫ್ರೀ ಮಾಡಿಕೊಂಡು ನಾವು ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲದರಲ್ಲೂ ನೀರು ಹಾಕಿ ಅದನ್ನು ಪೋಷಣೆ ಮಾಡ್ತಾಯಿದ್ದೀವಿ. ಅದರಿಂದ ಎಲ್ಲ ಸಾರ್ವಜನಿಕರಿಗೂ ಒಳ್ಳೆ ಗಾಳಿ ಇದರಿಂದ ಸಿಗಲಿ, ಪರಿಸರ ಸಂರಕ್ಷಣೆ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇನ್ನು ರಸ್ತೆಯಲ್ಲಿ ಹಂಪ್ ಹಾಗೂ ಸೂಚನಾ ಫಲಕಗಳು ಯಾವುದೂ ಇರಲಿಲ್ಲ. ಹಾಗಾಗಿಯೇ ವಾಹನಗಳು ಶರವೇಗದಲ್ಲಿ ಸಾಗ್ತಿದ್ವು. ಇದರಿಂದ ಶಾಲಾ ಮಕ್ಕಳಿಗೆ, ವೃದ್ಧರಿಗೆ ರಸ್ತೆ ದಾಟೋಕೆ ತುಂಬಾನೇ ಸಮಸ್ಯೆಯಾಗ್ತಾ ಇತ್ತು. ಇಲ್ಲಿನ ಶಾಸಕರಿಗೆ ಊರಿನ ಮೇಲೆ ಎಷ್ಟು ಲವ್ ಇದೆ ಅನ್ನೋದು ಈ ಸಂಘದ ಸದಸ್ಯರಿಗೆ ಚೆನ್ನಾಗಿ ಅರಿತಿತ್ತು. ಇನ್ನು ಈ ಸಮಸ್ಯೆ ಅವ್ರ ಮುಂದೆ ತಗೊಂಡು ಹೋದ್ರೆ ಏನು ಉದ್ಧಾರ ಆಗಲ್ಲ ಅಂತ ತಾವೇ ಒಂದು ಪ್ಲಾನ್ ಮಾಡಿದ್ರು. ರಸ್ತೆ ಪಕ್ಕದಲ್ಲಿ ಯಾವ ಸೂಚನಾ ಫಲಕ ಬೇಕು ಅಂತ ತಿಳ್ಕೊಂಡು ಫಲಕಗಳನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಶಾಲಾ ವಲಯವನ್ನ ನಿರ್ಮಿಸಿ ಹಂಪ್ ಕೂಡ ಹಾಕಿದ್ದಾರೆ. ಇದು ರೋಡ್ ಒಡೆದೋಗಿಂದ ರೋಡ್ ಮಾಡಲಿಲ್ಲ. ಎಲೆಕ್ಷನ್ ಟೈಮಲ್ಲಿ ರೋಡ್ ಮಾಡಿದ್ರು ಇಲ್ಲಿ ತುಂಬ ತೊಂದರೆ ಆಗ್ತಿತ್ತು. ಇಲ್ಲಿ ಸ್ಕೂಲ್ ಝೋನ್ ಇದೆ ಮತ್ತು KSRTC ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ಒಂದು ಸಿಗ್ನಲ್ ಇರಲಿಲ್ಲ, ಒಂದು ಬಸ್ ಬರಬೇಕು ಅಂತಂದರೂ ತುಂಬ ತೊಂದರೆ ಆಗ್ತಿತ್ತು. ಹಂಗಾಗ್ಬಿಟ್ಟು ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ಎಲ್ಲ ಅಂಗಡಿಗಳು, ಕಾರ್ಯಕರ್ತರು, ಹುಡುಗರು ಎಲ್ಲ ದುಡ್ಡು ಹಾಕ್ಕೊಂಡು ಇದಕ್ಕೆ
ಅವ್ರ ಕೈಲಾದ ಮಟ್ಟ ಸೇವೆ ಮಾಡಿ ಈ ಸ್ಕೂಲ್ ಝೋನು ಮತ್ತು ನಮ್ಮದು ಏನಿದೆ ಹಂಸು ಇದೆಲ್ಲ ನಮ್ಮ ಫ್ರೆಂಡ್ಸ್ ಗ್ರೂಪಿಂದ ಮಾಡಿದ್ದೀವಿ. ಈ ಗುಂಪಿನ ಸದಸ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಊರಿನ ಯುವಕರಿಗೆ ಸ್ವಾವಲಂಬನೆಯ ಪಾಠವನ್ನ ಮಾಡ್ತಿದ್ದಾರೆ. ಆಸಕ್ತ ಯುವಕರನ್ನ ಅವರಿಗೆ ಬಂಡವಾಳ ಹಾಕಿಕೊಟ್ಟಿದ್ದಾರೆ. ಇದರಿಂದ ವಿವಿಧ ಅಂಗಡಿ ಮುಂಗಟ್ಟುಗಳನ್ನ ತೆರೆದು ಯುವಕರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ತಿದ್ದಾರೆ. ಊರಲ್ಲಿ ಜನ ಕಸವನ್ನ ಎಲ್ಲೆಂದರಲ್ಲಿ ಎಸೆತಾ ಇದ್ರು. ಈ ಅಭ್ಯಾಸವನ್ನ ತಡೆಗಟ್ಟಲು ಫ್ರೆಂಡ್ಸ್ ಗ್ರೂಪ್ ಇಡೀ ಕೊರಟಗೆರೆ ಪಟ್ಟಣದಾದ್ಯಂತ ಕಸದ ಬುಟ್ಟಿಗಳನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜನಕ್ಕೂ ಸ್ವಚ್ಛತೆಯ ಪಾಠ ಮಾಡ್ತಾ ತಿಳಿ ಹೇಳ್ತಿದ್ದಾರೆ. ಇವರ ಈ ನಡೆಯಿಂದಾಗಿ ಇಡೀ ಪಟ್ಟಣದಲ್ಲಿ ಇಂದು ಕಸ ಮುಕ್ತವಾಗಿದೆ. ಹಾಗಾಗಿಯೇ ಫ್ರೆಂಡ್ಸ್ ಗ್ರೂಪ್ ಅಂದ್ರೆ ಕೊರಟಗೆರೆಯ ಜನರಿಗೆ ವಿಪರೀತ ಪ್ರೀತಿ. ಜನರು ಸಹ ಇವರ ಮಾತನ್ನ ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಿದ್ದಾರೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನುವ ಪ್ರಜಾತಂತ್ರದ ವ್ಯವಸ್ಥೆ ಕೊರಟಗೆರೆಯಲ್ಲಿ ಅಕ್ಷರಶಃ ಪಾಲನೆಯಲ್ಲಿದೆ. ಇಲ್ಲಿನ ಜನ ಅಭಿವೃದ್ಧಿ ಮಾಡಿದ ಶಾಸಕರನ್ನ ಊರಿಂದಲೇ ದೂರ ಇಟ್ಟು ನೀವು ಮಾಡದೇ ಇದ್ರೇನಂತೆ, ನಾವು ಮಾಡ್ಕೋತೀವಿ ಅಂತ ಸಡ್ಡು ಹೊಡೆದಿದ್ದಾರೆ. ಫ್ರೆಂಡ್ಸ್ ಗ್ರೂಪ್ನ ಈ ಕಾರ್ಯ ಕೇವಲ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇದು ಈ ಹೊತ್ತಿನ ವಿಶೇಷ. BTV, ಇದು ಭರವಸೆಯ ಬೆಳಕು.